ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬೆನ್ನಲ್ಲೇ ನೂತನ ಸಚಿವ ಸಂಪುಟ ರಚನೆಯ ಸದ್ದು ಜೋರಾಗಿದೆ. ದಲಿತರಿಗೆ ಸಿಎಂ ಮಾಡಬೇಕೆಂದು ದಲಿತ ಸಮುದಾಯ ಕಾಂಗ್ರೆಸ್ಗೆ ಒತ್ತಾಯ ಮಾಡಿತು. ಆದರೆ ಹೈಕಮಾಂಡ್ ಒಕ್ಕಲಿಗ ಸಮುದಾಯಕ್ಕೆ ಮಣೆ ಹಾಕಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋದಕ್ಕೆ ಹೊರಟಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ದಲಿತರಿಗೆ ಡಿಸಿಎಂ ಹುದ್ದೆ ನೀಡಬೇಕು ಅಂತ ಪಟ್ಟು ಹಿಡಿದು ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ದಲಿತರಿಗೆ ತಪ್ಪಿದ ಮುಖ್ಯಮಂತ್ರಿ ಗದ್ದುಗೆ. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ದಲಿತರ ಆಕ್ರೋಶ. ಪರಮೇಶ್ವರ್ಗೆ ಡಿಸಿಎಂ ಮಾಡುವಂತೆ ಬಿಗಿಪಟ್ಟು. ರಾಜ್ಯದಲ್ಲಿ ಹಲವು ದಿನಗಳಿಂದ ದಲಿತ ಸಿಎಂ ಕೂಗು ಕೇಳಿ ಬರುತ್ತಲೇ ಇದೆ. ದಲಿತ ಸಿಎಂ ರೇಸ್ನಲ್ಲಿ ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಹಾಗೂ ಕೆಎಚ್ ಮುನಿಯಪ್ಪ ಹೆಸರು ಜೋರಾಗಿ ಕೇಳಿ ಬಂದಿತ್ತು. ಪರಮೇಶ್ವರ್ ಅವರನ್ನ ಸಿಎಂ ಆಗಿ ಹೈಕಮಾಂಡ್ ಘೋಷಣೆ ಮಾಡುತ್ತದೆ ಎಂದು ದಲಿತ ಮುಖಂಡರು ನಿರೀಕ್ಷಿಸಿದ್ದರು. ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ ಬಳಿಕ ಡಿಕೆ ಶಿವಕುಮಾರ್ ಸಿಎಂ ಪಟ್ಟ ಕಟ್ಟಲು ದಿನಗಣನೆ ಆರಂಭವಾಗಿದೆ. ಹೀಗಾಗಿ ಇಂದು ಕಾಂಗ್ರೆಸ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ದಲಿತ ಸಂಘಟನೆಗಳು ಪರಮೇಶ್ವರ್ ಅವರಿಗೆ ಡಿಸಿಎಂ ಮಾಡಬೇಕು ಎಂದು ಆಗ್ರಹಿಸಿದರು. ರಾಜಕಾರಣದ ಯಾವುದೋ ಕೆಲವು ಷಡ್ಯಂತ್ರಗಳ ವತಿಯಿಂದ ಇವತ್ತು ಕೂಡ ನಮಗೆ ಕೈತಪ್ಪಿದೆ. ಆದರೂ ಈಗಲೂ ಅವಕಾಶ ಇದೆ. ಶಿವಕುಮಾರ್ ನಂತರದಲ್ಲಾದರೂ ನಮಗೆ ಡಿಸಿಎಂನ ಸಿಎಂ ಮುಖ್ಯಮಂತ್ರಿನ ಇನ್ನೂ ಒಂದು ವರ್ಷ ಅವಕಾಶವರೆಗೂ ಕೊಡಬೇಕು ಅಂತೇಳಿ ಕೇಳ್ತಾ, ಇವತ್ತು ನಮ್ಮ ಪರಮೇಶ್ವರ್ ಸಾಹೇಬರಿಗೆ ನಮ್ಮ ಡಿಸಿಎಮ್ಮನ್ನು ಪರಮೇಶ್ವರ್ ಅವ್ರಿಗಾಗಲಿ, ಮಹದೇವಪ್ಪ ಅವ್ರಿಗಾಗಲಿ, ಮುನಿಯಪ್ಪ ಅವ್ರಿಗಾಗಲಿ ಮತ್ತು ಜಾರಕಿಹೊಳಿ ಅವ್ರಿಗಾಗಲಿ ದಲಿತರಿಗೆ ದಕ್ಕಿಸಬೇಕು. ರಾಜ್ಯ ರಾಜಕಾರಣದಲ್ಲಿ ದಲಿತರಿಗೆ ಪದೇ ಪದೇ ಅನ್ಯಾಯ ಮಾಡಲಾಗುತ್ತಿದೆ. ಹಿಂದೆ ಹಿರಿಯ ರಾಜಕಾರಣಿ ಬಸವಲಿಂಗಪ್ಪ, ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಈಗ ಪರಮೇಶ್ವರ್ ಅವರಿಗೆ ಸಿಎಂ ಅವಕಾಶ ತಪ್ಪಿಸಲಾಗಿದೆ. ಒಂದು ವೇಳೆ ರಾಜ್ಯ ನಾಯಕರನ್ನು ಬಿಡುವುದಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ತಂದು ಸಿಎಂ ಮಾಡಬಹುದಿತ್ತು. ಆದರೆ ಕಾಂಗ್ರೆಸ್ ದಲಿತರನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸಿ ಅನ್ಯಾಯ ಮಾಡುತ್ತಿದೆ. ಹೀಗಾಗಿ ಸರ್ಕಾರದಲ್ಲಿ ದಲಿತರಿಗೆ ಡಿಸಿಎಂ ಹುದ್ದೆ ನೀಡಲೇಬೇಕು. ಜೂನ್ 3ಕ್ಕೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಆಗಮಿಸ್ತಾ ಇದ್ದು ಅವರೇ ಖುದ್ದಾಗಿ ಡಿಸಿಎಂ ಹೆಸರನ್ನ ಘೋಷಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಬೇರೆನೇ ದಲಿತರು ಇವತ್ತು ದಯವಿಟ್ಟು AICC ರಾಹುಲ್ ಗಾಂಧಿ ಅವರು AICC ಅಧ್ಯಕ್ಷರು ನಾವು ಕೇಳ್ತಾ ಇದ್ವಿ, ದಲಿತರಲ್ಲಿ ಮುಖ್ಯಮಂತ್ರಿ ಆಗೋರು ಇದ್ರು, ಅಟ್ಲೀಸ್ಟ್ ಉಪಮುಖ್ಯಮಂತ್ರಿ ಏನಾದ್ರು ಕೊಡಬೇಕಲ್ವಾ? ಯಾಕೆಂದರೆ ಇದು ಒಬ್ಬರ ಇಬ್ಬರ ಭಾವನೆ ಅಲ್ಲ, ಸಮಸ್ತ 1.5 ಕೋಟಿ ದಲಿತರ ಭಾವನೆ ಆಗಿದೆ. ಇದನ್ನ ನಗಣ್ಯ ಮಾಡಬಾರ್ದು ಅಂತೇಳಿ ನಮ್ಮ ಮನವಿ ಆಗಿದೆ. ಇವತ್ತು 3ನೇ ತಾರೀಕು ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಅವ್ರಿಗೆ ಇಲ್ಲಿಂದ ನಿಮ್ಮ ತಮ್ಮಗಳ ಮೂಲಕನೇ, ಯಾಕೆಂದರೆ ಪ್ರಜಾಪ್ರಭುತ್ವ ಉಳಿದಿರೋದೇ ಮಾಧ್ಯಮದಿಂದ, ತಮ್ಮಗಳ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಿದ್ದೀವಿ. ದಲಿತರು ಬೇಕಾ ಬೇಡವಾ ಅನ್ನೋದನ್ನೇ ಕಾಂಗ್ರೆಸ್ ಪಕ್ಷ ನಿರ್ಣಯವಾಗಿ ಹೇಳಬೇಕಾಗಿದೆ. ರಾಜ್ಯದಲ್ಲಿ ನೂತನ ಸಿಎಂ ಪದಗ್ರಹಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಅವರ ಅಧಿಕಾರ ಸ್ವೀಕಾರಕ್ಕೆ ಬರೆದ ಸಿದ್ಧತೆಗಳು ನಡೆಯುತ್ತಿವೆ. ಆದರೆ ಇದರ ನಡುವೆಯೇ ಸಿಎಂ ಅವಕಾಶ ತಪ್ಪಿದ್ದಕ್ಕೆ ಕಾಂಗ್ರೆಸ್ ವಿರುದ್ಧ ದಲಿತ ಮುಖಂಡರು ಸಮರ ಸಾರಿದ್ದಾರೆ. ಒಂದು ವೇಳೆ ಈ ಬಾರಿಯೂ ದಲಿತರಿಗೆ ಡಿಸಿಎಂ ಪಟ್ಟ ತಪ್ಪಿಸಿದರೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳುವುದಂತೂ ಗ್ಯಾರಂಟಿ ಎಂಬ ಎಚ್ಚರಿಕೆ ರವಾನಿಸಿದ್ದಾರೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.